ಹರೇನು ನಮಸ್ಕಾರ ಗುರುಗಳೇ. नमस्कार आचार्य. हरे श्रीनिवास. कमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमम्नाजगेजं सदजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः. हरिः ओम्. लक्ष्मीकान्तं भुवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनार्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते. सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम्. ಈ 80ನೇ ಶ್ಲೋಕದ ವಿವರಣೆಯಾಗಿ 81ನೇ ಶ್ಲೋಕದಲ್ಲಿ ಕೊನೆ ಸಾಲು ಕುಜನ ಶಂಕಜಾ ಜಾತ ವೃಜಿನಾರ್ತಿಹರಂಚಮೆ ಅಂತ ಇದೆ. ಇದಕ್ಕೆ ಒಂದು ಸುಂದರವಾದ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಕುಜರಾಶಂಕಜಾ ಜಾತ ವೃಜಿನಾರ್ತಿ ಹರಂಚಮೆ, ಇದಕ್ಕೆ ಸರಳವಾದ ಅರ್ಥ ನಾವು ನೋಡಿದ್ವಿ. ಕೆಟ್ಟವರು ಯಾವ್ದಾವ್ದೋ ರೀತಿಯಲ್ಲಿ ದೇವರ ಬಗ್ಗೆ ಗುರುಗಳ ಬಗ್ಗೆ ಸಂದೇಹ ಪಡ್ತಾರೆ, ಮಾತಾಡ್ತಾರೆ. ಆಗ ಯಾರು ಇಂಥವ್ರ ಮಾತನ್ನು ಕೇಳ್ತಾರೆ ಆಗ ಮನಸ್ಸೆಲ್ಲ ಕದಡಿ ಹೋಗುತ್ತೆ, ಮನಸ್ಸು ನಿರ್ಮಲವಾಗಿರುತ್ತೆ. ಒಂದ್ ನಂಬ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವರು ಅದನ್ನ ಚೆನ್ನಾಗಿ ಅದಕ್ಕೆ ವಿರುದ್ಧವಾಗಿ ಹೇಳಿ ಹೇಳಿ ಏನಾಗುತ್ತೆ, ಮನಸ್ಸು ಹೌದಾ ಹೀಗೋ ಅಥವಾ ಹಾಗೋ ಅಂತ ಸಂಶಯ ಶುರುವಾಗತ್ತೆ. ಕೆಲವು ಸರಿ ನಾವು ನಂಬಿರೋ ತತ್ವನೂ ನಾವು ಬಿಟ್ಬಿಡ್ತೀವಿ. ಯಾಕೆ ಅಷ್ಟು ಪ್ರಭಾವ ಬೇರೆಯವರು, ಆ ಕೆಟ್ಟ ಜನರು ಏನು ಅನೇಕ ತರಹದ ಮಾತುಗಳನ್ನ ಆಡ್ತಾರೆ, ಅದನ್ನ ಕೇಳಿ ಕೇಳಿ ಬದಲಾಗ್ಬಿಡತ್ತೆ ನಮ್ಮ ಮನಸ್ಸು. ಆಗ ಸಹಜವಾಗಿ ಪಾಪ ಘಟನೆಯನ್ನ ಹೊಂದುತ್ತಾ ಹೋಗ್ತಾನೆ, ಅಂದ್ರೆ ಪಾಪ ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಆ ಪಾಪ ನಾಶ ಆಗ್ಬೇಕಲ್ಲ, ಅದಕ್ಕೇನಾದ್ರು ಒಂದು ಉಪಾಯ ಬೇಕಲ್ಲ. ಆ ಉಪಾಯ ಮುಂದಕ್ಕೆ ಹೇಳ್ತಾರೆ. ಮುಂದೊಂದು ಸ್ತೋತ್ರ ಇದೆ, ಆ ಸ್ತೋತ್ರವನ್ನ ಹೇಳ್ಕೊಂಡ್ರೆ ಈ ರೀತಿಯ ಒಂದು ಪಾಪ ಘಟನೆಯನ್ನು ನಡೆಯುತ್ತೆ, ಅಂತಹ ಪಾಪ ಎಲ್ಲ ಪರಿಹಾರ ಆಗತ್ತೆ ಅಂತ. ಅದಾದ್ರೆ ಮಂದರೆ ಕೈಕೇಯಿ ಹೇಳಿದ ಹಾಗೆ ಆಚಾರ ಇದು. ಮಂದರೆ ಕೈಕೇಯಿಗೆ ಹೇಳಿ ಬುದ್ಧಿ ಭ್ರಮಣೆ ಮಾಡ್ತಾಳಲ್ಲ ಆತರ. ಹೌದೌದು, ಅದೇ ತರ. ಹೌದು. ಅಂತೂ ದುಷ್ಟರ ಸಹವಾಸದಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಹಾಳಾಗೋಗ್ಬಿಡ್ತಾನೆ.
ಉಪದೇಶದಿಂದಾಗಿ. ಅದೇ ತರ ಇದೆ. ಅದನ್ನ ಇಲ್ಲಿ ಬಿಡಿಸ್ತಾ ಹೋಗ್ತಾರೆ ಹೇಗೆ ಅಂತ ಹೇಳ್ತಾರೆ. ಅಥವಾ ಅಂತ ಕುಜನರ ಆಶಂಕೆ ಏನು, ಕೆಟ್ಟವರು ಜನರು ಏನ್ ಆಶಂಕೆ ಮಾಡ್ತಾರೆ ಅಂತ. ಕುಜನರು ಅಂತ ಯಾಕೆ ಕರ್ತಿದ್ದಾರೆ ಅಂದ್ರೆ, ಯಾವತ್ತು ವಿಷ್ಣು ದ್ವೇಷ ವೈಷ್ಣವ ದ್ವೇಷ ಮಾಡೋರೆಲ್ಲ ಕುಜನರು ಅಂತಾನೆ ಅರ್ಥ. ಅದರಲ್ಲೂ ಈ ತಾರತಮ್ಯ ದ್ವೇಷಿಗಳು ಯಾರಿದ್ದಾರೆ, ಅಂತಹ ತಾರತಮ್ಯ ದ್ವೇಷಿಗಳನ್ನು ಕೂಡ ಕುಜನರು ಅಂತಾನೆ ಕರೆಯೋದು ನಮ್ಮ ಸಿದ್ಧಾಂತದಲ್ಲಿ. ಈಗ ದೇವರ ತಾರತಮ್ಯ ಏನು, ರುದ್ರದೇವರ ತಾರತಮ್ಯ ಏನು? ರುದ್ರದೇವರು ದೇವರು ಒಂದೇ ಅನ್ನೋದು, ಬ್ರಹ್ಮದೇವರು ಮತ್ತೆ ವಿಷ್ಣು ತ್ರಿಮೂರ್ತಿಗಳು ಒಂದೇ ಅನ್ನೋದು. ಅಂದ್ರೆ ತಾರತಮ್ಯವನ್ನ ನಾವು ಧಿಕ್ಕಾರ ಮಾಡಿದ್ರು, ತಾರತಮ್ಯ ದ್ವೇಷಿಗಳಾದ್ರು ಅವರು ಕುಜನರು ಅಂತಾನೆ ಲೆಕ್ಕ. ಅಥವಾ ವೇದವ್ಯಾಸರು ಮಹಾಭಾರತ ಬರ್ದಿರ, ಅಥವಾ ಆಚಾರ್ಯರು ಸರ್ವಮೂಲ ಗ್ರಂಥ, ಈ ಗ್ರಂಥ ಅಪ್ರಮಾಣ, ಇದೇನು ಸರಿ ಇಲ್ಲ, ಯಾಕಿದು ಪ್ರಮಾಣ ಆಗ್ಬೇಕು, ಇದು ಪ್ರಮಾಣ ಅಲ್ಲ ಅಂತ ಹೇಳೋದು. ಅಥವಾ ಸಂಧ್ಯಾಧಿಕರಣ, ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ಸ್ವಪ್ನದ ಬಗ್ಗೆ ಹೇಳಿದ್ದಾರೆ. ಅದು ನಾವೆಲ್ಲ ಪಾಠದಲ್ಲೂ ಕೇಳಿದೀವಿ, ನ್ಯಾಯಸುಧಾದಲ್ಲಿ, ಅನುವ್ಯಾಖ್ಯಾನದಲ್ಲಿ. ಅದೆಲ್ಲ ಸ್ವಪ್ನದ ಬಗ್ಗೆನೆ ಬರೋದು. ಸ್ವಪ್ನದ ಬಗ್ಗೆ ಇರುವಂತಹ ಅಧಿಕರಣ ಅದು ಸತ್ಯ ಅಂತ ಹೇಳ್ತಾರೆ. ಸ್ವಪ್ನ ಸತ್ಯನ, ಅದೆಲ್ಲ ಸುಳ್ಳು ಅಂತ ಎಲ್ಲಾ ವಾದಿಗಳು ಹೇಳ್ತಾರೆ. ಕುಜನರು ಏನ್ ಮಾಡ್ತಾರೆ, ಇದೆಲ್ಲ ಸ್ವಪ್ನ ಅನ್ನೋದು ಸುಳ್ಳು, ಅದರಲ್ಲಿ ಆಗೋದೆಲ್ಲ ಸುಳ್ಳು, ಯಾವುದು ಸತ್ಯವಾದದ್ದಿಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಮಾತಾಡ್ತಾ ಕೇಳ್ದವ್ರಿಗೆಲ್ಲ ಹೌದು ಇದೆಲ್ಲ ಸುಳ್ಳು, ಇದು ಸರಿ ಇಲ್ಲ ಅಂತ ಸಜ್ಜನರ ಮನಸ್ಸು ಕಲುಷಿತ ಆಗುತ್ತೆ. ಹಾಗಾದ್ರೆ ಇದು ಬ್ರಹ್ಮಸೂತ್ರ ಆಗಬಹುದು, ಸ್ವಪ್ನದ ಬಗ್ಗೆ ಆಚಾರ್ಯರ ಅನುವ್ಯಾಖ್ಯಾನ ಆಗಬಹುದು, ಅದೇ ರೀತಿ ಜಯತೀರ್ಥರ ನ್ಯಾಯಸುಧಾ ಆ ಸ್ವಪ್ನಾಧಿಕರಣದ ವಿವರಣೆ ಏನಿದೆ ಅದಾಗಬಹುದು. ಎಲ್ಲದರ ಬಗ್ಗೆನೂ ಯಾರಾದ್ರೂ ಅಪ್ರಾಮಾಣ್ಯ ಶಂಕೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಯಾಕೆ, ಎಲ್ಲ ಕನಸಿನ ಬಗ್ಗೆ ತಾನೆ, ಅದೆಲ್ಲ ಸುಳ್ಳು, ಇದು ಸತ್ಯ ಅಂತ ಹೇಳ್ತಾ ಹೋಗ್ತಾ ಇದಾರಲ್ಲ ಅಂತ ಒಂದು. ಈ ತರ ಯಾವುದೇ ಗ್ರಂಥದ ಬಗ್ಗೆ ಏನಾದ್ರೂ ಆಕ್ಷೇಪಗಳಿದ್ದೇ ಇರತ್ತೆ. ಕುಜನರು ಅಂಥವರೆಲ್ಲ ಕುಜನರು ಅಂತಾನೆ ಇಲ್ಲಿ ಪರಿಗಣನೆ ಮಾಡಿರೋದು. ಅದು ನಾವು ಒಪ್ಪೇ ಹೋಗ್ತೀವಿ ಎಲ್ಲ ವೈಷ್ಣವರು. ಅದೇ ತರ ಅಥವಾ ಇದಂ ಆಖ್ಯಾನಂ ಅಪ್ರಮಾಣಂ ಆಪ್ತಿ ಮೂಲತ್ವಾಭಾವಾತ್ ಸ್ವಾಪ್ತ ಕಾರ್ಯತ್ವಾಚ್ಚ ಅಂತ ಒಂದು ಅನುಮಾನ ಪ್ರಮಾಣದ ಮುಖಾಂತರ. ಅನುಮಾನ ಅಂದ್ರೆ ಅದು ಪ್ರಮಾಣನೇ, ಹಾಗಂತ ಅನುಮಾನ ಮಾಡ್ತಾ ಇದಾರೆ ಅವರು ಅಂತ ಹಾಗಲ್ಲ. ಅನುಮಾನ ಅಂದ್ರೆ ಊಹೆ ಅಂತ ಅರ್ಥ ಅಲ್ಲ. ಅನುಮಾನ ಅಂತ ಇದೊಂದು ಪ್ರಮಾಣ, ಒಳ್ಳೆ ಕಾರಣ ಕೊಡ್ತಾರೆ ಅವ್ರು ಸಾಧನೆ ಮಾಡ್ಲಿಕ್ಕೆ. ಆದ್ರೆ ಕೆಲವರು ಅನುಮಾನ ಮಾಡೋದು ಹೇಗೆ, ದೇವರೇ ಇಲ್ಲ, ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ದೇವರಿಲ್ಲ ಅಂತ ಹೇಳೋದು, ಇದು ಅನುಮಾನ. ಅದೇ ತರ ಇದೊಂದು ಅನುಮಾನ. ಇದಂ ಆಖ್ಯಾನಂ ಅಪ್ರಮಾಣಂ, ಈ ಸಪ್ತವೃಂದಾವನ ಆಖ್ಯಾನ ಏನಿದೆ ಇದು ಅಪ್ರಮಾಣ, ಇದು ಪ್ರಮಾಣ ಅಲ್ಲ. ಯಾಕೆ? ಎರಡು ಕಾರಣ ಕೊಡ್ತಾರೆ. ಒಂದು ಕಾರಣ ಆಪ್ತಿ ಮೂಲತ್ವ ಅಭಾವ ಸ್ವಾಪ್ತ ಕಾರ್ಯತ್ವಾಚ್ಚ. ಒಂದು ಆಪ್ತಿ ಮೂಲತ್ವ ಇಲ್ಲ ಅಂತ. ಆಪ್ತಿ ಮೂಲತ್ವ ಅಂದ್ರೆ ಇದನ್ನ ಹೇಳಿದವರು ಯಾರು, ಇದರಿಂದ ನಿಮ್ಗೆ ಸಿಕ್ಕಿದ್ ಹೇಗೆ? ಏಡಮೂಕ ಬ್ರಾಹ್ಮಣರು. ಏಡಮೂಕ ಬ್ರಾಹ್ಮಣರು ಆಪ್ತಾರ ಅಲ್ಲ ಅಂತ. ಯಾಕೆಂದ್ರೆ ಅವ್ರಿಗೆ ಏಡಮೂಕ ಅಂತ ಕರೆದಿದ್ದೆ ಕಿವಿಯಿಂದ ಕೇಳಿಸ್ಕೊಳ್ಲಿಕ್ಕಲ್ಲ, ಬಾಯಿಂದ ಮಾತಾಡ್ಲಿಕ್ಕಾಗಲ್ಲ. ಅಂದ್ಮೇಲೆ ಏಡಮೂಕ ಅಂತ ಕರೀತಾರೆ. ವಕ್ತುಂ ಶ್ರೋತುಂ ಅಶಿಕ್ಷಿತ ಅಂತ ಹೇಳ್ತಾರೆ. ಮತ್ತೆ ಅವರ ಮುಖಾಂತರ ಬಂದ ಈ ಗ್ರಂಥ ಪ್ರಮಾಣ ಆಗುತ್ತೇನೋ ಅಪ್ರಮಾಣ ಅಂತ. ಇದೆಲ್ಲ ಏನು ವಿವರಣೆ ಅಂದ್ರೆ, ಕುಜನಾಶಂಕಯ ಅಂತ ಇಲ್ಲಿ ಶಬ್ದ ಬಂದಿದೆಯಲ್ಲ ಅದಕ್ಕೆ ವಿವರಣೆ ಇದೆ. ಕುಜನರು ಯಾರು ಕುಜನರಿದಾರೋ, ಕುಜನ ಸಜ್ಜನ ಅಲ್ಲ, ಸುಜನ ಅಂದ್ರೆ ಒಳ್ಳೆಯವರು, ಸುಜನರು. ಕುಜನರು ಅಂದ್ರೆ ಕೆಟ್ಟವರು ಅಂತ. ಎಲ್ಲ ವಿರೋಧಿಗಳ ತಾನೆ. ಹೇಗೆ ಈ ಬ್ರಹ್ಮಸೂತ್ರಾದಿಗಳ ಪ್ರಮಾಣ ಆ ತರ ಎಲ್ಲ ಹೇಳಿದ್ರಲ್ಲ, ಸ್ವಪ್ನಾಧಿಕರಣ ಅದೇ ತರ. ಅದರಿಂದ ಇದು ಅಪ್ರಮಾಣ ಅಂತ ಕರೆದ್ರೆ ಯಾಕೆ? ಆಪ್ತಿ ಮೂಲತ್ವ ಅಭಾವ. ಇದನ್ನ ಹೇಳಿದವರಲ್ಲಿ ಆಪ್ತಿ ಇಲ್ಲ ಅಂತ. ಆಪ್ತಿ ಅಂತಂದ್ರೆ ಅದು 4 ಆಪ್ತಿ ಶಬ್ದಕ್ಕೆ ಅರ್ಥ ಇದೆ. ಅದನ್ನ ನ್ಯಾಯಸುಧಾದಲ್ಲಿ ಹೇಳ್ತಾರೆ. ದೊಡ್ಡ ಚರ್ಚೆ ಇದು. ಹೇಗೆ ಅಂದ್ರೆ ಆಪ್ತ ವಾಕ್ಯ ಅಂತ ನಾವು ಸುಮ್ಮನೆ ಹೇಳ್ಬಿಡ್ತೀವಿ ಬಾಯಿ ಮಾತಿಗೆ, ಅಷ್ಟು ಸುಲಭ ಅಲ್ಲ ಅದು ಹೇಳೋದು. ನಮ್ಮ ಆಪ್ತರು ತುಂಬಾ ಅಂತ ನಾವು ಸುಮ್ಮನೆ ಲೋಕದ ಒಂದು ಅಭ್ಯಾಸದಲ್ಲಿ ಲೋಕಾರೂಢಿಯಾಗಿ ಮಾತಾಡ್ತೀವ್ರೆ, ಇವ್ರು ನಮ್ಮ ತುಂಬಾ ಬೇಕಾದವರು, ತುಂಬಾ ಆಪ್ತರು ಅಂತ. ಆಪ್ತ ಅನ್ನೋ ಶಬ್ದನ ಎಲ್ಲೆಲ್ಲೋ ಬಳಸೋ ಹಾಗಿಲ್ಲ, ತುಂಬಾ ಕಷ್ಟ ಅದನ್ನ ಬಳಸ್ಬೇಕು ಅಂದ್ರೆ. ಅದಕ್ಕೊಂದು ದೊಡ್ಡ ಚರ್ಚೆಗಳೆಲ್ಲ ಮಾಡಿ ನಿರ್ಣಯ ಮಾಡ್ತಾರೆ ಜಯತೀರ್ಥರು. ನಿರ್ಣಯ ಮಾಡಿದಾಗ ಮೈವಂ ಅಂತೆಲ್ಲ ಆಕ್ಷೇಪ ಮಾಡಿ, ಅದು ಯಾರು ಖಂಡನೆ ಮಾಡಿದ್ದು ಅಂದ್ರೆ ಶ್ರೀಹರ್ಷ ಅಂತ ಒಬ್ಬ ಗ್ರಂಥಕರ್ತ. ಈ ಪಂಚಮಹಾಕಾವ್ಯಗಳು ಅಂತ ಸಂಸ್ಕೃತದಲ್ಲಿ ಬಹಳ ಪ್ರಸಿದ್ಧ. ಅದ್ರಲ್ಲಿ ಒಂದು ಕಾವ್ಯ ಅವ್ನು ಬರ್ತಿದ್ದಿದೆ, ಕಾಳಿದಾಸನ ಹೇಗಿದೆಯೋ ಹಾಗೆ. ಅವ್ನು ಬರೀ ಕಾವ್ಯ ಬರೋ ಕವಿ ಅಷ್ಟೇ ಅಲ್ಲ, ದೊಡ್ಡ ದಾರ್ಶನಿಕ, ದೊಡ್ಡ ಅದ್ವೈತ ಸಿದ್ಧಾಂತ ತತ್ವ ಪ್ರತಿಪಾದಕ ಶ್ರೀಹರ್ಷ ಅಂತ. ಅವನ ಬಾಯಿಂದ ಬರೋದೇ ಕಷ್ಟ, ಆ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅವನು ತನ್ನ ಬುದ್ಧಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೋಗ್ಬಿಡ್ತಾನೆ ಒಂದ್ಸಲಿ, ತುಂಬಾ ಬೇಜಾರಾಗ್ಬಿಟ್ಟು. ಯಾಕಂದ್ರೆ ಅವ್ನು ಬರ್ದಿರೋ ಕಾವ್ಯ ಯಾರಿಗೂ ಅರ್ಥ ಆಗ್ತಾ ಇರ್ಲಿಲ್ಲ.
ಅಷ್ಟು ಪಾಂಡಿತ್ಯ ಬೇಕು ಅವ್ನು ಕಾವ್ಯ ಓದ್ಲಿಕ್ಕೆ. ಆಗ ಸರಸ್ವತಿ ದೇವಿ ಹತ್ರ ಹೋಗಿ ಅವನು ಶರಣಾಗತನಾಗ್ಬಿಡ್ತಾನೆ. ನನ್ನ ಬುದ್ಧಿ ಕಡಿಮೆ ಆಗ್ಬೇಕು, ಅದಕ್ಕೆ ಏನಾದ್ರೂ ಒಂದು ಉಪಾಯ ಹೇಳು ಅಂತ. ಅವಾಗ ಒಂದು ಉಪಾಯವನ್ನು ಹೇಳ್ತಾರೆ. ಏನಿಲ್ಲ, ಈ ಉದ್ದಿರತ್ತಲ್ಲ, ಉದ್ದಿನ ಕಾಳಿಂದ ಏನಾದ್ರು ತಿಂತಾ ಇರು ನೀನ್ ಯಾವಾಗ್ಲೂ, ಅದಕ್ಕೆ ಕಡಿಮೆ ಆಗತ್ತೆ, ನಿನಗೆ ಏನ್ ತೊಂದರೆ ಆಗಲ್ಲ ಬುದ್ಧಿ ಅಂತ. ಆಗ ಅವನು ಹಾಗೆ ಪಾಲನೆ ಮಾಡ್ತಾನಂತೆ. ಒಂದಿಷ್ಟು 48 ದಿವಸನೋ ಹಾಗೆ ಮಾಡ್ತಾನಂತೆ. ಮಾಡಿದ್ಮೇಲೆ ಅವನಿಂದ ಮಾತು ಬಂತು ಒಂದು. ಅದು ಹೇಗೆ ಮಾತು ಬಂತು ಅಂತಂದ್ರೆ, ಅವನು ಹೇಳ್ತಾನೆ, ನಾನೆಲ್ಲ ಪ್ರತಿಜ್ಞೆ ಮಾಡ್ಬೇಕಾದ್ರೆ ಕೆಲವರು ಹೇಳ್ದ ಅಂತ ಹೇಳ್ತಾರೆ, ಕೆಲವರು ಮುಗಿದ ಮೇಲೆ ಹೇಳ್ದ ಅಂತ ಹೇಳ್ತಾರೆ. ಅಂತೂ ಇರ್ಲಿ. ಆಗ ಒಂದು ಮಾತು ಹೇಳೋದು, ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ ಅಂತ ಒಂದು ವಾಕ್ಯ ಹೇಳ್ತಾರೆ. ಇದು ಕೇಳದ್ ಕೂಡಲೇ ಇನ್ನೂ ಗಾಬರಿ ಆಗ್ಬಿಡತ್ತೆ ಎಲ್ಲರೂ ಪಕ್ಕದಲ್ಲಿರೋರ್ಗೆ. ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ ಅಂದ್ರೆ ಏನರ್ಥ ಅಂದ್ರೆ, ಇನ್ನೂ ಅಷ್ಟು ಬುದ್ಧಿ ಕಡಿಮೆ ಆಗಿಲ್ಲ ಅವನಿಗೆ, ಅದನ್ನ ತಿಂದ್ರು ಅಂತ ಅರ್ಥ. ಅಷ್ಟು ಚುರುಕೋನು. ಅಂದ್ರೆ ಅಶೇಷ ಶೇಮುಷಿ ಅಂತಂದ್ರೆ, ನಮ್ಮ ಎಲ್ಲಾ ಶೇಮುಷಿ ಅಂದ್ರೆ ಬುದ್ಧಿ, ಅದನ್ನ ಮುಷಸ್ತೆ ಅಂದ್ರೆ ಕದಿಯೋದು, ಯಾವುದು ಮಾಷ ಅಂದ್ರೆ ಉದ್ದು, ಅದನ್ನ ಅಶ್ನಾಮಿ ತಿಂತೀನಿ ಅಂತ ಅರ್ಥ. ಅಥವಾ ಇದೇನು ಹತ್ರದಲ್ಲಿ ತಿಂತೀನಿ ಅಂತಾನೋ, ಅಥವಾ ಈಗ ತಾನೇ ಹಿಂಗ್ ತಿಂದಿದ್ದೆ ಅಂತಾನೋ, ಒಟ್ಟು ಅದು ಸರಸ್ವತಿ ಮುಂದೆ ಪ್ರತಿಜ್ಞೆ ಮಾಡಿದ್ನೋ ಅಥವಾ ಆಮೇಲೆ ಹೇಳಿದ್ನೋ ಅದು ಬೇರೆ ವಿಷಯ. ಅದು ಎಲ್ಲಾ ತರನು ಹೇಳ್ತಾರೆ ವರ್ಣನೆಯಲ್ಲಿ. ಅಂತೂ ಅಂಥ ಬುದ್ಧಿವಂತವನು. ಅವನನ್ನ ಖಂಡನೆ ಮಾಡಿದ್ದಾರೆ ಜಯತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಪದೇ ಪದೇ ಖಂಡನೆ ಮಾಡ್ತಾರೆ. ಅದರಲ್ಲಿ ಅವನು ಆಪ್ತ ಅಂದ್ರೆ ಏನು ಅಂತ ನಿಮ್ಗೆ ಹೇಳಲಿಕ್ಕೆ ಬರಲ್ಲ ಅಂತ ಒಂದು ಖಂಡನೆ ಮಾಡಿದ್ದಾನೆ. ಆಪ್ತ, ಇವನನ್ನ ಆಪ್ತ ಅಂತ ಕರಿಬೇಕು ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಆಕ್ಷೇಪ. ಎಷ್ಟು ತರ ಹೇಳಿದ್ರು ಒಪ್ಕೊಳ್ಳಲ್ಲ ಅವನು, ಆ ತರ ಖಂಡನೆ ಮಾಡಿದ್ದಾನೆ. ಅದಕ್ಕೆ ಕೊನೆಗೆ ವಾಚಸ್ಪತಿ ಮಿಶ್ರರು ಅಂತ ಬರ್ತಾರೆ, ತುಂಬಾ ಪ್ರಸಿದ್ಧ. ಭಾಮತಿ ಅಂತ ಒಂದು ಗ್ರಂಥ ಇದೆ ಅದ್ವೈತ ಸಿದ್ಧಾಂತದಲ್ಲಿ. ವಾಚಸ್ಪತಿ ಮಿಶ್ರ ಅಂತ ಅವರು ಅದ್ವೈತ ಸಿದ್ಧಾಂತ ಇದು ಪ್ರಚಾರ ಮಾಡಿದವರು ಹೌದು, ಹಾಗೆ ನ್ಯಾಯಶಾಸ್ತ್ರ ವಿಶೇಷವಾಗಿ ಅಂಥವ್ರು ಒಂದು ಆಪ್ತರು ಅಂದ್ರೆ ಹೀಗೆ ಅಂತ ಅವರು ಒಂದು ಮಾತು ಹೇಳ್ತಾರೆ. ಅದಾದ್ಮೇಲೆ ಜಯತೀರ್ಥರ ಕಾಲದಲ್ಲಿ ಜಯತೀರ್ಥರು ಒಂದು ನಿರ್ವಚನ ಕೊಡ್ತಾರೆ ಸುಧಾದಲ್ಲಿ. ಆಪ್ತ ಅಂದ್ರೆ ಹೀಗೆ ಅಂತ. ಏನು ಆಪ್ತ ಅಂದ್ರೆ, ಆಪ್ತಿಮಾನ್ ಆಪ್ತ ಅಂದ್ರೆ 4 ಗುಣ ಇರ್ಬೇಕು ಅವರನ್ನ ಆಪ್ತ ಅಂತ ಕರಿಬೇಕು ಅಂದ್ರೆ. ಆಗ ಹೇಳ್ತಾರೆ, ಒಂದು ಇದನ್ನ ನಾವು ಮೊದಲು ನೋಡಿದ್ವಿ ಸ್ವಲ್ಪ, ಯಾವುದು ಸಾಪ್ತ ವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಗ್ರಂಥದಲ್ಲಿ. ಅಲ್ಲಿ ಒಂದ್ ಸ್ವಲ್ಪ ವಿಷಯ ಬರುತ್ತೆ ಇದ್ರ ಬಗ್ಗೆ. ಆಪ್ತಿಮಾನ್ ಆಪ್ತ, ಆಪ್ತಿ ಗುಣ ಇರೋನಿಗೆ ಆಪ್ತ ಅಂತ ಕರೀತಾರೆ. ಏನಿದು ಆಪ್ತಿ ಅಂದ್ರೆ? ಆಪ್ತಿ ಅಂದ್ರೆ 4. ಒಂದು ವಿವಕ್ಷಿತಾರ್ಥ ತತ್ವಜ್ಞಾನ, ವಿವಕ್ಷ, ಕರಣಪಾಠವ, ಅವಿಪ್ರಲಿಪ್ಸ ಅಂತ 4 ಗುಣ ಹೇಳ್ತಾರೆ. ವಿಪ್ರಲಿಪ್ಸ ಅಂದ್ರೆ ಮೋಸ ಮಾಡ್ಬೇಕು ಅಂತ ಇರುತ್ತೆ ನಮ್ಗೆ. ಈ ಗ್ರಂಥ ಬರೆಯೋರ್ಗೆ ಮೋಸ ಮಾಡ್ಬೇಕು ಅಂತಿದ್ದು ಏನೇನೋ ಬರೆದ್ರೆ ಓದೋರೆಲ್ಲ ಹಾಳಾಗ್ಲಿ ಅಂತ, ಮೋಸ ಆಗ್ಲಿ ಇವ್ರಿಗೆ ಅಂತ ಆ ತರ ಎಲ್ಲ ಹೇಳೋನ್ಗೂ ಆ ಇಚ್ಛೆ ಇರಬಾರ್ದು. ವಿಪ್ರಲಿಪ್ಸ ಇರಬಾರ್ದು, ಇದು ಮೊದಲನೇ ಗುಣ ಅವಿಪ್ರಲಿಪ್ಸ. ಜಯತೀರ್ಥರನ್ನು ಕೊನೆ ಗುಣ ಹೇಳಿದ್ದಾರೆ, ಅದ್ರ ಮುಖ್ಯ ಅದಿರ್ಬೇಕಲ್ಲ ವಿಪ್ರಲಿಪ್ಸ ಇರಬಾರ್ದು ಒಂದು. ಇನ್ನೊಂದು ಎರಡನೇದು ವಿವಕ್ಷಿತಾರ್ಥ ತತ್ವಜ್ಞಾನ ಅಂತ ಹೇಳ್ತಾರೆ. ವಿವಕ್ಷಿತಾರ್ಥ ತತ್ವಜ್ಞಾನ ಅಂದ್ರೆ ಏನ್ ಹೇಳ್ಬೇಕು ಅಂತ ಇದೆಯೋ, ಹಾರ್ದ ಮನಸ್ಸಲ್ಲಿ ಏನಿದೆಯೋ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಹೇಳ್ಬೇಕು ಅಂದ್ರೆ ಇಲ್ಲ ಉಪಯೋಗ ಇಲ್ಲ. ಈ ವಕ್ತುಂ ಇಷ್ಟ ಅರ್ಥ ವಿವಕ್ಷಿತಾರ್ಥ ತಸ್ಯ ಜ್ಞಾನಂ ಅಂತ ಹೇಳ್ತಾರೆ. ಅದು ಯಥಾರ್ಥ ಜ್ಞಾನ, ತತ್ವಜ್ಞಾನ ಇರ್ಬೇಕು. ಸುಮ್ಮನೆ ಹೇಗೋ ಹೇಳಿದ್ರೆ ಉಪಯೋಗ ಇಲ್ಲ. ಅಂದ್ರೆ ವಿವಕ್ಷಿತಾರ್ಥ ತತ್ವಜ್ಞಾನ ಇರ್ಬೇಕು ಅವರಿಗೆ. ಮತ್ತೆ ವಿವಕ್ಷ, ಹೇಳ್ಬೇಕು ಅಂತ ಇರ್ಬೇಕು ಇಚ್ಛೆ. ಎಲ್ಲಾ ತಿಳ್ಕೊಂಡಿದೀವಿ, ಹೇಳ್ಬೇಕು ಅಂತ ಇಚ್ಛೆ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಇದು ಗ್ರಂಥ ಬರೆಯೋರ್ಗಾಗ್ಲಿ ಗ್ರಂಥ ಹೇಳ್ದವ್ರಿಗಾಗ್ಲಿ ಒಟ್ಟು. ಇನ್ನು ಕೊನೆಯದು ಕರ್ಣಪಾಠವ ಅಂತ ಹೇಳ್ತಾರೆ. ಕರ್ಣಪಾಠವ ಅಂದ್ರೆ ನಮ್ಗೆ ಹೇಳ್ಬೇಕು ಅಂತ ಇದೆ, ಹಾಗೆ ಮೋಸ ಮಾಡಬಾರ್ದು ಅಂತಾನೂ ಇದೆ, ತಿಳ್ಕೊಂಡು ಇದೀವಿ, ಆದ್ರೆ ಕರ್ಣಪಾಠವ ಇಲ್ಲ. ಕರ್ಣಪಾಠವ ಅಂದ್ರೆ, ಕರ್ಣ ಅಂದ್ರೆ ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲ. ತುಂಬಾ ವಯಸ್ಸಾಗ್ಬಿಟ್ಟಿದೆ ಅಂತ ಇಟ್ಕೊಡಿ, ಎಲ್ಲ ಗೊತ್ತಿದೆ, ಎಲ್ಲಾನು ಸರಿ, ಆದ್ರೆ ತೊದಲು ಮಾತು ಅಥವಾ ಬಾಯಿ ಬಿಟ್ಟೆ ಅರ್ಥನೇ ಆಗ್ತಾ ಇಲ್ಲ ಕೇಳೋರ್ಗೆ. ಬಬ್ಬ ಅಂತ ಶಬ್ದ ಬರ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಇಲ್ಲ ಬರದ್ರೆ ಅದು ಸರಿಗ್ ಬರೀತಾ ಇಲ್ಲ, ಯಾರಿಗೂ ಅರ್ಥ ಆಗಲ್ಲ ಭಾಷೆ, ಆ ತರ ಅಕ್ಷರಗಳು ಮೂಡುತ್ತೆ. ಈಗ ಏನೋ ಒಂದು ಕರ್ಣದಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ರೆ, ಕರ್ಣಪಾಠವ ಹೊರಟೋದ್ರೆ, ಈ ತರ ಅನೇಕ ರೀತಿಯಲ್ಲಿ ಇದೆ. ಇದು ಒಟ್ಟು 4 ಮುಖ್ಯ. ಈ 4 ಪ್ರಧಾನ, ಇದನ್ನೇ ತಗೊಳ್ಬೇಕು. ಇದನ್ನ ಯಾರು ಹೊಂದಿರ್ತಾನೆ ಅವನನ್ನ ಆಪ್ತ ಅಂತ ಕರೀತಾರೆ. ಅಂಥ ಒಬ್ಬ ಆಪ್ತ ಬರೆದ್ರೆ ವಾಕ್ಯ, ಅದು ಪ್ರಮಾಣ ನಿಮ್ಗೆ. ಇದು ಬಿಟ್ರೆ ಅಂತಹ ವಾಕ್ಯವನ್ನ ಪ್ರಮಾಣ ಅಂತ ಹೇಳ್ಬಾರ್ದು ಅಂತ ಇದೆ. ಇದನ್ನ ಜಯತೀರ್ಥರು ಸಮರ್ಥನೆ ಮಾಡಿದ್ದಾರೆ ತುಂಬಾ ವಿಸ್ತಾರವಾಗಿ. ಅದು ಬೇಡ ನಮ್ಗೆ, ಇಷ್ಟು ಬೇಕು ನಮ್ಗೆ. ಆಪ್ತಿಮಾನ್ ಆಪ್ತ ಅಂತ ಏನು 4 ಗುಣ ಇರ್ಬೇಕು. ಇಲ್ಲದಿಲ್ಲ ಅಂತ ಈ ಕುಜನರೆಲ್ಲ ಶಂಕೆ ಮಾಡ್ತಾರೆ. ಅಂದ್ರೆ ಆಕ್ಷೇಪ ಮಾಡೋರು ಹೇಗ್ ಮಾಡ್ಬೋದು, ಹೀಗೆಲ್ಲ ಹೇಳ್ದಾಗ ಹೌದಲ್ವಾ ಅಂತ ಅನಿಸ್ಬಿಡುತ್ತೆ. ಆದ್ರೆ ಅಲ್ಲಿ
ಸತ್ವೃಂದಾವನಾಖ್ಯನ ಪ್ರಾಮಾಣ್ಯ ಬೋಧನೆ ಅದೆಲ್ಲ ಮಾಡಿದ್ದಾರೆ ಸಮರ್ಥ. ಅದಕ್ಕೆ ಮೊದಲೇ ಅದನ್ನ ಹೇಳಿದ್ದೆ ಒಂದಿಷ್ಟು ವಿಷಯ. ಆದ್ರೆ ಈ ವಾಕ್ಯಕ್ಕೆ ಇಲ್ಲಿನ ವಿವರಣೆ ಹೀಗಿದೆ ವ್ಯಾಖ್ಯಾನಗಳಲ್ಲಿ. ಆದ್ರಿಂದ ಈ ಏಡಮುಖ ಬ್ರಾಹ್ಮಣರ ಬಗ್ಗೆ ಬರೋಣ. ಸತ್ವೃಂದಾವನಾಖ್ಯಾನ ಅಂದ್ರೆ ನಮ್ಗೆ ಅವರಿಂದಾನೇ ಸಿಕ್ಕಿದ್ದಲ್ಲ. ವೇದನಿಧಿ ತೀರ್ಥರ ಬಳಿ ಏನೇನು ಹೇಳಿದ್ರು, ನಂತರ ಅಲ್ಲಿ ಬರೆಸಿದ್ರು ಎಲ್ಲ ನಮಗೆ ಗೊತ್ತಿ. ರಾಮಚಂದ್ರಾಚಾರ್ಯರ ಕೈಲಿ ವಿಷಯವನ್ನ ಅಣುವೃಂದಾವನಾಖ್ಯಾನದಲ್ಲೂ ಕೇಳಿರ್ತೀವಿ. ಅಂತಹ ವಿಷಯದಲ್ಲಿ ಏಡಮುಖ ಬ್ರಾಹ್ಮಣರು ಪ್ರಧಾನ ನಮಗೆ ಈ ಸತ್ವೃಂದಾವನಾಖ್ಯಾನದಲ್ಲಿ. ಆದ್ರೆ ಏಡಮುಖ ಬ್ರಾಹ್ಮಣರು ಆಪ್ತರ ವಿಚಾರ ಮಾಡಿ ಅಂತ ಒಂದು ಆಕ್ಷೇಪ. ಯಾಕೆ? ಇಲ್ಲಿ ಹೇಳಿದ ಗುಣಗಳಲ್ಲಿ ಅವಿಪ್ರಲಿಪ್ಸ ಇಲ್ಲದೆ ಇರಬಹುದು ಅಂತ, ಅವಿಪ್ರಲಿಪ್ಸ ಇರಬಹುದು ಅಂತ ಇಟ್ಕೊಳ್ಳೋಣ. ಏನು, ಅವ್ರಿಗೆ ಮೋಸ ಮಾಡ್ಬೇಕು ಅಂತ ಇಚ್ಛೆ ಇರ್ಲಿಲ್ಲ, ಆಯ್ತು ಇಟ್ಕೊಳ್ಳೋಣ. ವಿವಕ್ಷಿತಾರ್ಥ ತತ್ವಜ್ಞಾನ ಆಯ್ತು, ಅವ್ರಿಗೆ ಹೇಳ್ಬೇಕು ಅಂತ ಏನಿತ್ತು ಅದೆಲ್ಲ ಜ್ಞಾನ ಇತ್ತು ಅಂತಾನು ಇಟ್ಕೊಳ್ಳೋಣ. ಅವ್ರಿಗೆ ಹೇಳ್ಬೇಕು ಅಂತ ಇಚ್ಛೆ ಇದೆ ಅಂತ ಇಟ್ಕೊಳ್ಳೋಣ. ಕರ್ಣಪಾಠವೇ ಇತ್ತ, ಇಂದ್ರಿಯಗಳ ಶಕ್ತಿ ಇತ್ತ, ಅವ್ರಿಗೆ ಇರ್ಲಿಲ್ಲ. ಅದಕ್ಕೆ ಏಡಮುಖ ಅಂತ ಅವ್ರನ್ನ ಕರೆಯೋದು. ವಕ್ತುಂ ಶ್ರೋತಮ ಶಿಕ್ಷಿತ, ಮೂಕ ಮತ್ತೆ ಕಿವುಡ ಅಂತ ಅರ್ಥ. ಮತ್ತೆ ಅಂಥವ್ರು ಬರೆದ ಗ್ರಂಥ ಅಂದ್ಮೇಲೆ ಇಂಥ ಆಖ್ಯಾನ ಆಪ್ತಿ ಮೂಲನ, ಇದು ಆಪ್ತವಾಕ್ಯನ, ಇದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ. ಅಷ್ಟೇ ಅಲ್ಲ, ಅವ್ರು ಯಾಕೆ ವಿಪ್ರಲಿಪ್ಸ ಇರಬಾರ್ದು? ಯಾಕಂದ್ರೆ ಸರಿಯಾಗಿ ಎಲ್ಲಾ ಇಂದ್ರಿಯಗಳ ಶಕ್ತಿ ಇರೋರೇ ಮೋಸ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಅವ್ರಿಗೆ ಸರಿಯಾಗಿ ತಿಳಿದಿದ್ರು, ಹೇಳ್ಬೇಕು ಅನ್ನೋ ಇಚ್ಛೆ ಇದ್ರು, ಎಲ್ಲ ಇದ್ರು ಮೋಸ ಮಾಡ್ತಾರೆ. ಇನ್ನು ಏಡಮುಖರಾದ್ರಿಂದ ತಿಳ್ಕೊಳ್ಳೋದು ಕಷ್ಟ, ಎಲ್ಲವೂ ಅಸಾಧ್ಯ. ಅಂಥದ್ರಲ್ಲಿ ಇವ್ರು ಬರೆದಿದ್ದು ಉಪಾದೇಯ, ಅದನ್ನ ತಗೊಳ್ಬೇಕಾದ ಪ್ರಮಾಣ ಅಂತ ಹೇಗೆ ಅಂತ, ಇದು ಶಾಸ್ತ್ರೀಯ ದೃಷ್ಟಿಯಲ್ಲಿ ಮಾಡಿದ ಪ್ರಶ್ನೆ. ಒಂದು ಪ್ರಶ್ನೆ ಅಂದ್ರೆ ಈ ತರ ಕೇಳ್ದಾಗ ಏನನ್ಸತ್ತೆ ಕೇಳ್ದವ್ರಿಗೆ, ಹೌದಲ್ವಾ ಇದು ಹೆಂಗ್ ಸಾಧ್ಯ? ಸಹಜವಾಗಿ ಒಂದ್ ಪ್ರಶ್ನೆ. ಎರಡನೇದು ಸ್ವಾಪ್ನ ಕಾರ್ಯತ್ವ ಅಂತ ಹೇಳ್ತಾರೆ. ನೋಡಿ, ಅವ್ರೇನೋ ಹೇಳಿದ್ರು ನಿಜ, ಎಡಮುಖ ಬ್ರಾಹ್ಮಣರು ಎಡಮುಖ ಲಿಪಿಯನ್ನ ಪ್ರಮಾಣ ಅಲ್ಲ ಅಂತ ಹೇಳೋ ಒಪ್ಪಿಲ್ಲ. ಒಪ್ಬೇಕದನ್ನ ಎಡಮುಖ ಲಿಪಿ ಪ್ರಮಾಣ ಅಂತ. ಯಾಕೆ? ಇವಾಗ ಒಂದು ಇರುವೆ ಶ್ರೀರಾಮ ಅಂತ ಬರೀತು ಅಂತ ಇಟ್ಕೊಳ್ಳಿ, ಇಲ್ಲೋ ಹರಿದಾಗ ಇರುವೆ, ಅದೇನ್ ಬರೆಯೋದು ಅಂದ್ರೆ ಕೈಯಿಂದ ಬರೆಯೋದಲ್ಲ, ಒಂದಿಷ್ಟು ಇರುವೆಗಳು ಹಿಂಗ್ ಮೂಡಿದಾಗ ಒಟ್ಟಿಗೊಟ್ಟಿಗೆ ಹೋದಾಗ ಮೂಡ್ತು ಅಂತ ಇಟ್ಕೊಳ್ಳಿ. ಆ ಪಿಪೀಲಿಕಾ ಲಿಪಿ ಪ್ರಮಾಣ ಅಂತ ಒಪ್ಪಿದ್ದಾರೆ ಮಧ್ವಾಚಾರ್ಯರು. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣಂ ಅಂತ ಹೇಳ್ತಾರೆ. ಯಾವಾಗ? ಅವಿರೋಧತಃ, ವಿರೋಧ ಇಲ್ದೆ ಹೋದ್ರೆ. ಶ್ರೀರಾಮ ಅಂತಾನೆ ಬರ್ದಿದ್ರೆ ಅದು ಇರುವೆ ಸಾಲು ಹೋದಾಗ ಬರ್ದಿರ್ಲಿ ಅಥವಾ ಯಾವನೊಬ್ಬ ಮನುಷ್ಯ ಬರೀಲಿ, ಏನಂತೆ? ನಹಿ ಪಿಪೀಲಿಕಾ ಲಿಪೇಹೆ ಪುರುಷ ಲಿಪೇಹೆ ಅಸ್ತಿ ಕಶ್ಚಿತ್ ವಿಶೇಷ ಏನ ಇದಂ ಪ್ರಮಾಣಂ ಏನ ಇದಂ ಅಪ್ರಮಾಣಂ ಇತಿ ವಕ್ತುಂ ಶಕ್ಯೇತ. ಸುಧಾದಲ್ಲಿ ಪಂಕ್ತಿಗಳೆಲ್ಲ ಬರುತ್ತೆ. ಅಂದ್ರೆ ಪಿಪೀಲಿಕಾ ಲಿಪಿಗೂ ಒಬ್ಬ ಮನುಷ್ಯ ಬರೆಯೋ ಪುರುಷನ ಲಿಪಿಗೂ ಏನ್ ವ್ಯತ್ಯಾಸ? ಶ್ರೀರಾಮ ಅದು ಬರ್ದಿದೆ, ಇವನು ಬರ್ದಿದ್ದಾನೆ. ಇವನ್ ಗುಂಡಕ್ ಬರೆಯಲ್ಲ, ಸ್ವಲ್ಪ ಒಟ್ಟು ಸೊಟ್ಟಾಗಿ ಬರೆಯೋನೊಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ. ಅಥವಾ ಏನೋ ಚೂರು ಹೀಗೆ ಚಿಕ್ಕ ಮಕ್ಳು ಬರೆಯತ್ತಲ್ಲ ಶ್ರೀರಾಮ ಅಂತ, ಆ ತರ. ಆ ಇರುವೆ ಸಾಲು ಹಾಗೋಯ್ತು, ಅದು ಹಾಗೆ ಬರ್ದಿತ್ತು. ಏನ್ ವ್ಯತ್ಯಾಸ ಇದೆ ಎರಡಕ್ಕೂ? ಮತ್ತೆ ಈ ಪುರುಷ ಲಿಪಿ ಪ್ರಮಾಣ ಮೇಲೆ ಪಿಪೀಲಿಕಾ ಲಿಪಿ ಪ್ರಮಾಣ ಅಂತ ಬಂತು. ಹಾಗ್ ಬಂತ ವಿಚಾರ ವೇದವಾಕ್ಯದ ಬಗ್ಗೆ ಬರ್ತಾ. ವೇದವಾಕ್ಯದು ಪಿಪೀಲಿಕಾ ಲಿಪಿ ತರ, ಇರುವೆ ಪಿಪೀಲಿಕಾ, ಇರುವೆ ಪಿಪೀಲಿಕಾ ಅಂದ್ರೆ ಆ ಇರುವೆಯ ಲಿಪಿ ತರ. ಆಮೇಲೆ ಏಡಮುಖ ಲಿಪಿ ಅಂತ ಅಲ್ಲಿ ಒಂದು ಶಬ್ದ ಬರುತ್ತೆ, ನ ವಿಲಕ್ಷಣತ್ವಾಧಿಕರಣ ಅಂತ ಒಂದು ಅಧಿಕರಣ. ಇದು ಬ್ರಹ್ಮಸೂತ್ರದಲ್ಲಿ ಓಂ ನ ವಿಲಕ್ಷಣತ್ವಾದ್ ಅಸ್ಯ ತಥಾತ್ವಂಚ ಶಬ್ದಾದ್ವೋಂ ಅಂತ 2ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಒಂದು ಸೂತ್ರ ಬರುತ್ತೆ. ಸ್ಮೃತ್ಯಧಿಕರಣ ಅಂತ ಬರುತ್ತೆ, ಅದಾದ್ಮೇಲೆ ಬರುವಂತಹ ಅಧಿಕರಣ. ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಪಿಪೀಲಿಕಾ ಲಿಪಿ ಪ್ರಮಾಣ ಅಂತ ಹೇಳಿದ್ರು. ಅದಾದ್ಮೇಲೆ ಏಡಮುಖ ಲಿಪಿ ಬಗ್ಗೆ ಸುಧಾದಲ್ಲಿ ಚರ್ಚೆ ಮಾಡ್ತಾರೆ. ಇದು ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ದೆ, ನಮ್ಮ ಸ್ವಾಮಿಗಳು ಹೇಳಿದ್ರು ಅಂತ ಗುರುಗಳು. ಅದೇ ಗ್ರಂಥದ ಭಾಗದಲ್ಲಿ ಏಡಮುಖ ಲಿಪಿ ಅಪ್ರಮಾಣಂ ಇತಿ ಚೇತ್ ನ ಅಂತ ಹೇಳಿ ತಸ್ಯಾಪಿ ಸಾಮ್ಯಾವಹಾರಿಕತ್ವ ದರ್ಶನ. ಅಂದ್ರೆ ಏಡಮುಖ ಲಿಪಿಯನ್ನು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಗ್ರಂಥಗಳನ್ನು ಓದಿದ್ರೆ ತಪ್ಪಿಲ್ಲ, ಅದು ಪ್ರಮಾಣ, ಅದನ್ನು ಸಾಮ್ಯಾವಹಾರಿಕ, ಅದರಿಂದನೂ ವ್ಯವಹಾರ ಮಾಡಿ ಅದನ್ನು ಪ್ರಮಾಣ ಅಂತ ಎಲ್ರೂ ಒಪ್ಬೇಕದನ್ನ ಅಂತ ಒಂದು ಮಾತು ಬರುತ್ತೆ. ಯಾಕಂದ್ರೆ ಅನೇಕ ಹಸ್ತಪ್ರತಿಗಳು ಒಬ್ಬ ಏಡಮುಖ ಲಿಪಿ ಇರತ್ತೆ, ಅದರಲ್ಲಿ ಹಸ್ತಪ್ರತಿ ನೋಡ್ಬಿಟ್ಟು ನಾವ್ ಇವನ್ ಕಿವುಡ ಮೂಕ ಇವನ್ ಬರ್ದಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಯಾವ್ದೋ ಅದನ್ನ ನೋಡ್ಕೊಂಡು ಕಾಪಿ ಮಾಡ್ಕೊಂಡಿರ್ಬೋದು ಲೇಖಕ. ಅವನ್ಗೆ ಸರಿಯಾಗಿ ಕಿವಿ ಕೇಳಿಸೋದು ಮಾತಾಡ್ಲಿಕ್ಕೆ ಶಕ್ತಿನೇ ಇರ್ಬೇಕು ಅಂತಿಲ್ಲ, ಅದನ್ನ ಅವ್ನ್ ಬರ್ಕೊಂಡಿದ್ದಾನೆ. ಏಡಮುಖ ಲಿಪಿ ಇರತ್ತೆ, ಅದು ಪ್ರಮಾಣ ಆಗ್ಬೋದು, ಅದೇನಿಲ್ಲ. ಆ ಥರನೂ ಇದೆ ಶಾಸ್ತ್ರದಲ್ಲಿ. ಆದ್ರೆ ಇವ್ರೇನ್ ಮಾಡ್ತಾರೆ, ಏಡಮುಖ ಲಿಪಿ ಅಂತ ಆದ್ರೂ ಇಲ್ಲಿ ಹೇಳಿದ ವಿಷಯ ಏನೋ ಗಮನಿಸಿ. ಏಡಮುಖ ಲಿಪಿ ಪ್ರಮಾಣ ಅಂತ ಒಪ್ಪೋಣ, ಇಲ್ಲ ಅಂತಿಲ್ಲ. ಆದ್ರೆ ಹೇಳಿದ ವಿಷಯ ಏನೋ ಸ್ವಪ್ನ ಕಾರ್ಯತ್ವ, ಸ್ವಪ್ನದ ಬಗ್ಗೆ ವಿಷಯ ಹೇಳ್ತಾ ಇದಾರೆ ಏಡಮುಖರು. ಸ್ವಪ್ನದ ವಿಷಯ ಅಂದ್ರೆ ಅದ್ ಬರೀ ಸುಳ್ಳು. ಸ್ವಪ್ನ ಕಾರ್ಯ ಅಂತಂದ್ಮೇಲೆ ಅದನ್ನ ಹೇಗೆ ಒಪ್ತಿದೆ? ಏಡಮುಖ ಲಿಪಿ ಪ್ರಮಾಣ ಅಂತ ಇಲ್ಲ ಅಂತಿಲ್ಲ, ಜಯತೀರ್ಥರು ಹೇಳಿದಾರೆ ನಿಜ. ಆದ್ರೆ ಒಂದ್ ಪಕ್ಷ ಅದು ಭವತು ಸಹ ಅಪ್ರಮಾಣಂ ಅಂತ ಇನ್ನೊಂದು ಅಲ್ಲಿ ಮುಂದಕ್ಕೆ ಜಯತೀರ್ಥರು ಮುಂದುವರಿಸ್ತಾರೆ. ಇರ್ಲಿ ತುಷ್ಯತು ಇರ್ಲಿ, ಪಾಪ ವಾದಕ್ ಕೂತಾಗ ಏನಾಗತ್ತೆ ಕೆಲಸರಿ, ನಿನಗ್ ಸಂತೋಷ ತಾನೇಪ್ಪ, ಆಯ್ತು ಇಟ್ಕೋ ಏಡಮುಖ ಲಿಪಿ ಅಪ್ರಮಾಣ ಅಂತ ಏನ್ ಹೇಳ್ತಿ ಈಗ ಅಂತ ವಾದ ಮಾಡ್ಬೇಕಾದ್ರೆ ಹೇಳಿದ್ ಮಾತಷ್ಟೇ ಅದು ಜಯತೀರ್ಥರು. ಅದ್ ಸಿದ್ಧಾಂತ ಅಲ್ಲ,
ಎಡಮುಖ ಲಿಪಿ ಅಪ್ರಮಾಣ ಅಂತ ಅವ್ರ ಸಿದ್ಧಾಂತ ಹೇಳಲಿಲ್ಲ ಅಲ್ಲಿ ಜಯತೀರ್ಥರು. ಸರಿ, ಅದಾಗ್ಲಿ ಅಪ್ರಮಾಣ ಅಂತ ಇಟ್ಕೊಂಡ್ರೆ ಎಡಮುಖ ಲಿಪಿ ಯಾಕೆ ಅಪ್ರಮಾಣ ಆಗ್ಬೇಕು? ಬರ್ದಿರೋ ವಿಷಯ ಸರಿ ಇಲ್ಲ ಅಂದ್ರೆ ಅಪ್ರಮಾಣ, ಹೇಳೋ ವಿಷಯ ಸರಿ ಇದೆ, ಬರ್ದಿರೋ ವಿಷಯ ಸರಿ ಇದೆ ಅಂದ್ರೆ ಅದು ಅಪ್ರಮಾಣ ಅಂತ ಹೇಳ್ಬಾರ್ದು ಆ ಲಿಪಿಯಿಂದ. ಹಾಗಾದ್ರೆ ಇಲ್ಲಿ ಸ್ವಾಪ್ತ ಕಾರ್ಯತ್ವ, ಅದ್ ಹೇಳಿದ ವಿಷಯ ಎಲ್ಲ ಸ್ವಪ್ನಕ್ಕೆ ಸಂಬಂಧಪಟ್ಟಿದ್ದು. ಅವ್ರ ಕನಸ್ನಲ್ಲಿ ಬಂತಂತೆ ಎಡಮುಖರಿಗೆ, ಅದನ್ನ ಬರದ್ರಂತೆ, ಇದನ್ನೆಲ್ಲ ನಂಬ್ಲಿಕ್ಕಾತ ಏನಿದು ಅಂತ ಆಶಂಕೆ ಮಾಡ್ತಾರೆ. ಇದು ಎಲ್ಲ ಕುಜನಾಶಂಕೆ ಅಂತ ಈ ಶಬ್ದದ ಒಂದು ವಿವರಣೆಯಾಗಿ ಇಷ್ಟು ನಾನು ಹೇಳಿದ್ದು. ಇದು ಒಂದು. ಇನ್ನು ಕೆಲವರು ಏನ್ ಆಕ್ಷೇಪ ಮಾಡಿದ್ರು ಅಂದ್ರೆ, ಪ್ರಮಾಣತ್ವೇಪಿ ಅನುಬಂಧ ಚತುಷ್ಟಯ ರಹಿತತ್ವಾತ್ ಅನುಪಾದೇಯಂ ಶಿಷ್ಯೈಹಿ ಸ್ವಪ್ನ ಲಬ್ಧ ನಿಧಿವತ್ ಅನುಪಯುಕ್ತಂಚ ಇತಿ ಕುಜನೈಹಿ ನಾಸ್ತಿಕಾದಿಭಿಹಿ ಅಪಕ್ವ ಅಧಿಕಾರಿಭಿಹಿ ಅಪಿಕೃತ ಆಶಂಕಯ ಅಂತ. ಅವ್ರು ಕುಜನರು ಹೇಗ್ ಶಂಕೆ ಮಾಡ್ತಾರೆ ಅನ್ಲಿಕ್ಕೆ ಇಷ್ಟು ವಿವರಣೆ ಇದೆ. ಇಷ್ಟೆಲ್ಲ ಹೇಳಿದಾಗ ಎಂಥವ್ರ ಮನಸ್ಸು ಆಚೆ ಈಚೆ ಕದಲದಾಗ ಅದು ಹಾಳಾಯ್ತು. ಹಾಳಾದ್ಮೇಲೆ ಕೆಲವು ದಿವ್ಸ ಬಿಟ್ಟ ಅಂತ ಇಟ್ಕೊಳ್ಳಿ, ದೊಡ್ಡ ಪಾಪ ಘಟನೆ ಆಗೋಯ್ತು, ನಮಗೆ ಅಪ್ರಾಮಾಣ್ಯ ಬುದ್ಧಿ ಬಂತು, ಇದು ಸರಿ ಇಲ್ಲ ಅಂತ. ಆಮೇಲೆ ಸಂದೇಹ ಬಂತು, ವಿಪರೀತ ಜ್ಞಾನ ಬರುತ್ತೆ, ಏನೇನೋ ಈ ಪುಸ್ತಕನ ಪಕ್ಕಕ್ಕೆ ಹಿಂಗೆ ಎತ್ತೇ ಬಿಟ್ವಿ ಅಂತ ಇಟ್ಕೊಳ್ಳಿ, ದೊಡ್ಡ ಪಾಪದ ಘಟನೆ. ಇದೆಲ್ಲ ಆದಾಗ ನಮ್ ಪಾಪ ಪರಿಹಾರ ಆಗ್ಬೇಕಲ್ಲ, ಅದಕ್ಕೆ ಮುಂದೆಲ್ಲ ಹೇಳ್ತಾರೆ. ಮುಂಚೆ ಅವ್ರು ಏನೇನ್ ಪ್ರಶ್ನೆ ಮಾಡ್ತಾರೆ ಅಂತ ಒಂದ್ 2 ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲ ಪ್ರಮಾಣ ಅಂತ ಒಪ್ಪೋಣ, ತೊಂದ್ರೆ ಇಲ್ಲ, ಸ್ವಾಪ್ತವೃಂದಾವನಾಖ್ಯಾನ ಒಪ್ಪೋಣ, ಆದ್ರೆ ಇದನ್ನ ಯಾವ ಶಿಷ್ಯರು ಸ್ವೀಕಾರ ಮಾಡ್ಬಾರ್ದು ಅಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ. ಪ್ರಮಾಣ ಅಂತಂದ್ಮೇಲೆ ಓದ್ಬಾರ್ದು, ಯಾಕೆ ತಗೊಳ್ಬಾರ್ದು? ಈಗ ಹಾಗ್ ನೋಡಿದ್ರೆ ಕಾಳಿದಾಸ ಒಂದ್ ಕಾವ್ಯ ಬರೀತಾನೆ, ಅದ್ ಪ್ರಮಾಣ ಅಲ್ವಾ? ಪ್ರಮಾಣನೇ. ಕಾಳಿದಾಸ ರಘುವಂಶದಲ್ಲಿ ರಾಮನ್ ಬಗ್ಗೆನೇ ಹೇಳಿರೋದು, ಅವನ ಬಗ್ಗೆನೇ ವಿವರಣೆ ಮಾಡ್ತಾನೆ, ಅವನ ಪೂರ್ವಜರ ಬಗ್ಗೆ ವಿವರಣೆ ಮಾಡ್ತಾನೆ, ಅದ್ ಪ್ರಮಾಣ ಅಲ್ವಾ? ಪ್ರಮಾಣ. ಹಾಗಂದ್ ನೀವು ಕಾಳಿದಾಸ ಓದ್ತಾ ಕೊಡ್ತೀರಾ, ಪಾರಾಯಣ ಮಾಡ್ತಾ ಕೊಡ್ತೀರಾ? ಇಲ್ಲ. ಹಾಗಾದ್ರೆ ಪ್ರಮಾಣ ಆದ ಕೂಡ್ಲೆ ಅದನ್ನ ಎಲ್ಲ ಸಾತ್ವಿಕರು ಸ್ವೀಕಾರ ಮಾಡ್ಬೇಕು ಅಂತಿಲ್ಲ. ಇರೋ ವಿಷಯನೇ ಹೇಳ್ಬೋದು. ಒಬ್ಬ ವಂಚಕ, ಅವನು ಬೇರೆ ಸಿದ್ಧಾಂತದವನು, ಅವ್ನು ಬರೀತಾನ ಗ್ರಂಥ, ಅದ್ ಬರ್ದಿರೋದೆಲ್ಲ ಒಳ್ಳೇದೆ, ಹಾಗಂತ ಡೈಲಿ ನಾವು ಪಾರಾಯಣ ಮಾಡ್ಲಿಕ್ಕೆ ಇಟ್ಕೊಳಲ್ಲ, ಅದನ್ನ ಅನುಪಾದೇಯ ಅದು. ಹಾಗಾದ್ರೆ ಏನಾಯ್ತು? ಪ್ರಮಾಣ ಆದ ಕೂಡಲೇ ಒಂದ್ ಗ್ರಂಥ ಓದ್ಬೇಕು ಅಂತಲ್ಲ, ಅದನ್ನ ನಾವು ದಿವಸ ಶ್ರದ್ಧೆಯಿಂದ ಜಪದ ತರ ಸ್ವೀಕಾರ ಮಾಡ್ಬೇಕು ಅಂತಿಲ್ಲ, ಪುರಶ್ಚರಣೆ ಮಾಡ್ಬೇಕು ಅಂತಿಲ್ಲ. ಯಾಕೆ? ಅನುಬಂಧ ಚತುಷ್ಟಯ ರಹಿತತ್ವಾತ್. ಲೌಕಿಕ ವಿದ್ಯೆ ಇದೆ, ಎಷ್ಟು ಪುಸ್ತಕ ಇಲ್ಲ, ಟೆಕ್ಸ್ಟ್ ಬುಕ್ಗಳೇ ಎಷ್ಟಿದೆ, ಅದನ್ನ ದಿವಸ ಪಾರಾಯಣ ಮಾಡ್ತಾ ಕೊಡ್ತೀವಿ? ಮಾಡಲ್ಲ. ಯಾಕೆ? ಅನುಬಂಧ ಚತುಷ್ಟಯ ಇಲ್ಲ ಅದಕ್ಕೆ. ಅನುಬಂಧ ಚತುಷ್ಟಯ ಅಂದ್ರೆ ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ. ಅಲ್ಲಿರೋ ವಿಷಯ ನಮಗ್ ಬೇಕಾಗಿಲ್ಲ, ಯಾಕೆ ನಮ್ಗೆ ಅದ್ರಿಂದ ಪ್ರಯೋಜನ ಸಿಗಲ್ಲ. ಮೋಕ್ಷ ಸಿಗತ್ತೆ ನಮ್ಗೆ ಯಾವ್ದೋ ಲೌಕಿಕ ಗ್ರಂಥ ಓದಿದ್ರೆ? ನಮಗಿಲ್ಲ. ಅದು ಪ್ರಮಾಣ ಇರ್ಬೋದು, ಅದು ಹೇಳಿದ ವಿಷಯ ಸತ್ಯ ಇರ್ಬೋದು, ನಮಗ್ ಮೋಕ್ಷ ಸಿಗಲ್ಲ, ಅದರಿಂದ ನಮಗದು ಬೇಕಾಗಿಲ್ಲ, ಅದು ಅನುಪಾದೇಯ. ಅಥವಾ ಆ ವಿಷಯ ಚೆನ್ನಾಗಿದೆ, ಪ್ರಯೋಜನನು ಸಿಗ್ಬಹುದು, ನಾವ್ ಅದಕ್ಕೆ ಅಧಿಕಾರಿ ಇಲ್ಲ, ನಮಗದು ಓದೋ ಸಾಮರ್ಥ್ಯ ಇಲ್ಲ, ಅಥವಾ ಏನು ಸಂಬಂಧ ಇಲ್ಲ. ವಿಷಯನೇ ಬೇರೆ, ಪ್ರಯೋಜನ ಬೇರೆನೆ, ಅಧಿಕಾರಿನೂ ಬೇರೆ, ಸಂಬಂಧ ಇಲ್ಲ ಬೇರೆ. ಈ 3 ಹಿಂಗಿಲ್ದೇ ಇದ್ರೆ ಇದೆಲ್ಲ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಇದೆ ಅಂತ ಹೇಳ್ತಾರೆ. ಇದು ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಅಧಿಕಾರಿ ಇಲ್ಲ, ಸಂಬಂಧ ಇಲ್ಲ. ಮತ್ತ ಅಲ್ಲದೇನೆ ಅನುಪಯುಕ್ತ ಅಂತ ಹೇಳ್ತಾರೆ. ಬರೀ ತಗೊಳ್ಬಾರ್ದು ಅಂತಲ್ಲ, ಇದು ಅನುಪಯುಕ್ತ. ಹೇಗೆ ಅಂದ್ರೆ, ಶಿಷ್ಯೈಹಿ ಸ್ವಪ್ನ ಲಬ್ಧ ನಿಧಿವತ್. ಕನಸ್ನಲ್ಲಿ ಯಾರೋ ಒಬ್ಬ ನಮಗ್ ಬಂದು 1 ಕೋಟಿ ಕೊಟ್ಟ ಅಂತ ಇಟ್ಕೊಳ್ಳಿ, ಅದನ್ನು ಅಯ್ಯೋ ದೊಡ್ಡ ನಿಧಿ ಅಂತ ನೀವು ರಕ್ಷಣೆ ಮಾಡ್ಕೊಳ್ತೀರಾ ಎದ್ಮೇಲೆ? ಅಯ್ಯೋ ಎಲ್ಲಿ ಸುಳ್ಳದು, ಸ್ವಪ್ನದಲ್ಲಿ ಸಿಕ್ಕದ್ದು ಅದು ಕೋಟಿ ರೂಪಾಯಿ, ಅದು ಎಲ್ಲಿಗೆ ಬರುತ್ತೆ? ಎಚ್ಚರ ಆದ್ರೆ ಏನೂ ಇರಲ್ಲ ಅಲ್ಲಿ, ಅದು ಕನಸ್ನಲ್ಲಿ ನೋಡಿದ್ದಷ್ಟೇ, ಕಂಡಿದ್ದಷ್ಟೇ. ನೀವ್ ಹೇಗ್ ಹೇಳ್ತಾ ಇದೀರಿ ಅಂದ್ರೆ, ಆ ಸ್ವಪ್ನ ಲಬ್ಧ ನಿಧಿವತ್ ಅಂತ ಕನಸ್ನಲ್ಲಿ ಯಾರಿಗೋ ಒಬ್ಬನಿಗೆ ಕೋಟಿಗಟ್ಲೆ ರೂಪಾಯಿ ಸಿಕ್ಕಿದ್ರೆ ಅದರಿಂದ ಏನು ಉಪಯೋಗಕ್ಕೆ ಬರುತ್ತೆ? ನೀವ್ ಏನ್ ಅದನ್ನ ಬಳಸ್ಕೊಳ್ಲಿಕ್ಕಾಗಲ್ಲ, ಅದು ಅನುಪಯುಕ್ತ. ಹಾಗಾಯ್ತು ಇದು ಆಖ್ಯಾನ ಗ್ರಂಥ. ಆಖ್ಯಾನದಲ್ಲಿ ಹೇಳಿದ ವಿಷಯ, ಸ್ವಪ್ನದ ಸಂಬಂಧಪಟ್ಟಿದ ವಿಷಯ, ಅದು ನಿಧಿ ಅಂತ ನೀವು ಹೇಳ್ತಾ ಇದೀರಿ. ಆದ್ರೆ ಕುಜನರು ಏನ್ ಮಾಡ್ತಾರೆ? ಇದು ನಿಧಿ ಅಲ್ಲ, ಇದು ಆಯ್ತು ನಿಧಿ ಅಂತ ಕರ್ಕೊಳ್ಳಿ, ಕನಸ್ನಲ್ಲಿ ಸಿಕ್ಕ ನಿಧಿ ನಿಮ್ಗೆ ನಿಜ ಜೀವನದಲ್ಲಿ ಹೋಗಿ 1 ಕೋಟಿ ಸಿಕ್ಕಿದ್ರೆ ಒಪ್ಕೊಳ್ಳೋಣ, ಅದನ್ನೇನೋ ಬಳಸ್ಕೊಳ್ಬಹುದು, ಇದು ಉಪಯುಕ್ತನೂ ಅಲ್ಲ ಅಂತ ಕುಜನೈಹಿ ನಾಸ್ತಿಕಾದಿಭಿ. ಈಗ ಅನೇಕ ನಾಸ್ತಿಕರು ಎಲ್ಲ ಒಪ್ತಾರೆ, ಈ ತರ ಎಲ್ಲ ಆಕ್ಷೇಪವನ್ನ ಮಾಡ್ತಾರೆ. ನಾಸ್ತಿಕರು ಅಂತಾನೆ ಕರೆದು ಬಿಡಿದ್ದಾರೆ. ಯಾಕೆ? ಅಸ್ತಿ ನಾಸ್ತಿ ದಿಷ್ಟಂ ಮತಿ ಅಂತ ಒಂದು ಪಾಣಿನಿ ಸೂತ್ರ ವ್ಯಾಕರಣದಲ್ಲಿ. ನಾಸ್ತಿಕ ಅಂದ್ರೆ ಯಾರು ಈ ಪರಲೋಕ, ಸ್ವರ್ಗ ಇದನ್ನೆಲ್ಲ ಇಲ್ಲ ಅಂತ ಒಪ್ತಾರೆ, ಅವರೆಲ್ಲ ನಾಸ್ತಿಕರು. ಅಸ್ತಿ ಅಂತ ಯಾರ ಬುದ್ಧಿ ಇರುತ್ತೋ ಅವರು ಆಸ್ತಿಕರು ಅಂತ ಅಲ್ಲಿ ಬಿಡಿಸ್ತಾರೆ. ಇಲ್ಲಿ ನಾಸ್ತಿಕರು ಎಲ್ಲ ಒಪ್ಪಿದಾರಲ್ಲ ಅಂದ್ರೆ ನೋಡಿ, ಇವರೆಲ್ಲ ನಾಸ್ತಿಕರೇ. ಯಾಕೆಂದ್ರೆ ಇಂಥ ಒಂದು ಅಲೌಕಿಕ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಹೇಳಿದೆಲ್ಲ ಅಲೌಕಿಕ, ಪಾರಲೌಕಿಕದ ಘಟನೆಗಳು ಅನೇಕ ಅಷ್ಟಿವೆ. ಅದನ್ನೆಲ್ಲ ಒಪ್ಪಲ್ಲ ಅಂತಂದ್ರೆ ಈ ಕಡೆ ಅಲೌಕಿಕವಾದನ್ನು ಒಪ್ಪಲಿಲ್ಲ ಅಂತ ಆಯ್ತು. ಅಂದ್ಮೇಲೆ ಅವರು ನಾಸ್ತಿಕರು ಅಂತ ಕರೆದ್ರೆ ಇನ್ನು ನಾಸ್ತಿಕರು ಅಂತ ಕರೀಲಿಕ್ಕಾಗತ್ತಾ ಅನ್ನೋ ದೃಷ್ಟಿಯಲ್ಲಿ ನಾಸ್ತಿಕರು ಅಂತ ಕರೆದಿದ್ರು.
ಅಪಕ್ವ ಅಧಿಕಾರಿಭಿ ಅಂತ ಹೇಳ್ತಾರೆ. ಅವರು ಕೆಲವು ಅಂಶದಲ್ಲಿ ನಾಸ್ತಿಕರು, ಕೆಲವು ಅಂಶದಲ್ಲಿ ಆಸ್ತಿಕರು ಅಂತ. ಯಾಕೆ ಬೇರೆದೆಲ್ಲ ಪ್ರಮಾಣ ಅಂತ ಒಪ್ಪಿ ಬರೀ ಆಖ್ಯಾನ ಮಾತ್ರ ಅಪ್ರಮಾಣ ಅಂತ ಒಪ್ತಾರಲ್ಲ, ಅದಕ್ಕೆ ಅಂದ್ರೆ ಅಪಕ್ವ ಅಧಿಕಾರಿಗಳು ಅಂತ. ಇನ್ನೂ ಪಕ್ವತೆ ಬಂದಿಲ್ಲ ಜೀವನದಲ್ಲಿ. ನಾವು ಹೇಳ್ತೀವಲ್ಲ, ವಯಸ್ಸು ಚಿಕ್ಕದು, ಇನ್ನೂ ಪಕ್ವತೆ ಬಂದಿಲ್ಲ ಅಂತ. ವಯಸ್ಸು ಜಾಸ್ತಿ ಆದಾಗ ಪಕ್ವತೆ ಬರುತ್ತೆ, ಇಲ್ಲ ಜಾಸ್ತಿ ವಯಸ್ಸಾದ್ರೂ ಇನ್ನೂ ಪಕ್ವತೆ ಬಂದಿಲ್ಲ, ಇವ್ರು ಹಂಗೆ ಇದಾರೆ ಚಿಕ್ಕವ್ರ ತರ ಅಂತ. ಒಬ್ಬೊಬ್ಬರಿಗೆ ಒಂದೊಂದ್ ದೃಷ್ಟಿಯಲ್ಲಿ ಅದು ಪಕ್ವತೆ ಅಪಕ್ವತೆ ಅನ್ನೋ ಶಬ್ದವನ್ನು ಬಳಸೋದಿದೆ. ಅಥವಾ ಹಣ್ಣು ಪಕ್ವ ಆಗಿಲ್ಲ ಅಂದ್ರೆ ಇನ್ನೂ ಕಾಯವಸ್ಥೆ ಅರ್ಧಂಬರ್ಧ ಅವಸ್ಥೆಯಲ್ಲಿದೆ, ಪಕ್ವತೆಯನ್ನು ಹೊಂದಿಲ್ಲ ಅಂತ. ಆತರ ಈ ಅಧಿಕಾರಿಗಳು ಸಾಧನೆ ಮಾಡ್ಬೇಕಾದ್ರೆ ಕೆಲವು ತೊಡಕು ಬರುತ್ತೆ. ಆ ತೊಡಕುಗಳೆಲ್ಲ ಹೋಗಿ ಅವ್ರು ಮುಂದೆ ಸಾಧನೆ ಮಾಡ್ಕೊಂಡು ಹೋದ್ರೆ ಪಕ್ವತೆ ಅವರಲ್ಲಿ ಬರುತ್ತೆ. ಆ ಪಕ್ವತೆ ಬಂದಿರೋ ಅಧಿಕಾರಿಗಳು ಯಾರು ಆಖ್ಯಾನ ಅಪ್ರಮಾಣ ಅಂತ ಹೇಳಲ್ಲ, ಅದನ್ನ ಪ್ರಮಾಣ ಅಂತಾನೆ ಒಪ್ಪೋದು. ಆದ್ರೆ ಈ ರೀತಿ ನಾಸ್ತಿಕಾದಿಗಳು, ಅಪಕ್ವಾಧಿಕಾರಿಗಳು ಎಲ್ಲ ಈ ತರ ಶಂಕೆ ಮಾಡ್ತಾರೆ. ಮಾಡ್ದಾಗ ಏನಾಯ್ತು ಅಂತ ಅಲ್ಲಿಗೆ ನಿಲ್ಸೋಣ. ಆದ್ರೆ ಮಾಡ್ದಾಗ ಏನಾಯ್ತು, ಆಮೇಲೆ ಅದಕ್ಕೆ ಏನ್ ಪರಿಹಾರ ಮುಂದಕ್ಕೆ ಅನ್ನೋದನ್ನ ರಾಜರು ತಿಳಿಸ್ತಾರೆ. ಏನ್ ತಿಳಿಸ್ತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.